ದೇವೇಗೌಡರು ಬಹಳ ಉತ್ಸಾಹದಿಂದ ಮಾತಾಡ್ತಾ ಇದ್ದಾರೆ. ಬೆಳಗ್ಗೆನೇ ದೇವೇಗೌಡರು ಹೇಳಿದಂಥ ಮಾತಿದೆಯಲ್ಲ, ಅದು ಬಹಳ ಗಮನ ಸೆಳೆಯುವಂಥ ಮಾತು. ಅವ್ರು ಹೇಳ್ತಾರೆ ಏನು ಅಂದರೆ, ಮೇಕೆದಾಟು ಯೋಜನೆ ಇದೆಯಲ್ಲ, ನಾನು ಮೋದಿಯವರ ಹತ್ರ ಹೋಗಿ ನಾನೇ ಖುದ್ದಾಗಿ ಹೋಗಿ ಮಾಡಿಸ್ಕೊಂಬರ್ತೀನಿ. ನನ್ನ ಕೊನೆ ಉಸಿರು ಇರೋದ್ರೊಳಗಡೆಗೆ ಈ ಮೇಕೆದಾಟು ಯೋಜನೆ ಆಗಲೇಬೇಕು ಅನ್ನುವಂಥ ಮಾತು. ಇನ್ನು ಮುಂದುವರೆದು ದೇವೇಗೌಡರು ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿಯ ಬಗ್ಗೆ ಅವ್ರ ಪರವಾಗಿ ನಾನು ಹೋರಾಟ ಮಾಡ್ತೀನಿ, ಕೊನೆ ಉಸಿರಿರೋ ತನಕನೂ ಕೂಡ ನಾನು ಹೋರಾಟ ಮಾಡ್ತೀನಿ. ಹೋರಾಟ ಮಾಡುವುದು ದೇವೇಗೌಡನ ಹುಟ್ಟು ಗುಣ ಅಂತ ಹೇಳಿದ್ದಾರೆ ದೊಡ್ಡಗೌಡರು. ಹೋರಾಟ ಮಾಡೋದೇ ನನ್ನ ಕೆಲಸ. ಮನೆಯಲ್ಲಿ ನಾನು ಸುಮ್ಮನೆ ಮಲಗಲ್ಲ. ನಾನೆಂದೂ ಕೂಡ ನಿವೃತ್ತಿ ಆಗ್ತೀನಿ ಅಂತ ಹೇಳಿಲ್ಲ, ಹೇಳೋದೂ ಇಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿಗೋಸ್ಕರ ಹೋರಾಟ ಮಾಡ್ತೀನಿ, ಮುಂದಿನ ಚುನಾವಣೆಗಳಲ್ಲೂ ಕೂಡ ಹೋರಾಟ ಮಾಡ್ತೀನಿ. ಇದು ದೊಡ್ಡಗೌಡರ ಮಾತು. ಬನ್ನಿ, ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಬಹಳ ಸಂತೋಷ. ಕಡಲೆಕಾಯಿ ಗಿಡ ಅಲ್ಲ, ಇಲ್ಲಾಂದರೆ ಕಡಲೆಕಾಯಿ ಗಿಡನೋ ಪೈರೋ ಅದಕ್ಕೆ ಕಿತ್ತಾಕ್ಬಿಡ್ಬೋದು. ಇದು 136 ಜನ ಗೆದ್ದಿರೋಂಥ ಬಲಿಷ್ಠವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಯ್ಕೆ ಮಾಡಿರುವಂಥ ಶಾಸಕರು. ಸರ್, ಅವರು ಕೊನೆ ಉಸಿರು ಇರೋವರೆಗೂ ಮೇಕೆದಾಟು ಯೋಜನೆಯನ್ನು ಅವರೇ ಮಾಡಿಸ್ತಾರಂತೆ. ಮೋದಿ ಅವರಿಗೆ ನಾನೇ ಹೇಳಿ ಮಾಡಿಸ್ತೀನಿ. ಈಗ ಕುಮಾರಸ್ವಾಮಿ ಹೇಳಿದ್ರು ಕೈ ಹಿಡಿದು ಬರ್ಸ್ತೀನಿ ಅಂತ. ಅದು ಹೇಳಿ ಎಷ್ಟು ದಿನ ಆಯಿತು? ಈಗ ಅವ್ರು ಹೇಳಿದ್ದಾರೆ ಅವ್ರು ಮಾಡಿಸ್ಲಿ, 3 ವರ್ಷದಲ್ಲಿ ಅದನ್ನು ಕಟ್ಟಿಸ್ತೀನಿ. ದೇವೇಗೌಡರು ರೋಷಾವೇಶ ಭಾಷಣ ಮಾಡ್ತಾ ಇದ್ದಾರಲ್ಲ ಸರ್, ಒಳ್ಳೇದು ನೋಡ್ತಾ ಇದ್ವಿ ನಾವು. ಇದಕ್ಕೆ ಸಂಬಂಧಪಟ್ಟಂಗೆ ಏನು DCM ಏನು ಮಾತಾಡಿದ್ರು ಅಂತ. ಯಾರು ಬೇಡ ಅಂತಾರೆ ಅವರೇ ಕಟ್ಟಿಸ್ಲಿ, ಅವರು ಪರ್ಮಿಷನ್ ತೊಗೊಂಬರಲಿ. ಅವ್ರು ಪರ್ಮಿಷನ್ ತೊಗೊಂಬಂದರೆ ಮೇಕೆದಾಟನ್ನು ನಾನು 3 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಇದು ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತು. 136 ಶಾಸಕರಿರುವಂಥ ಒಂದು ಬೃಹತ್ ವೃಕ್ಷ ನಮ್ಮದು. ಅಷ್ಟು ಸುಲಭವಾಗಿ ಕೊಂಬೆ ಇದ್ದರೆ ಕಿತ್ತಾಕ್ಬಿಡೋರು. ಈ ಶೇಂಗಾ ಏನಾದರೂ ಬೆಳೆಯಾಗಿದ್ದರೆ ಕಿತ್ತಾಕ್ಬಿಡೋರು. ನಮ್ದು ಹಂಗಲ್ವಲ್ಲ, 136 ಜನ ಗೆದ್ದಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಮುಂದುವರೆದು ಹೇಳ್ತಾರೆ, ಅವರು ಹಿಮಾಲಯ, ನಾನೊಬ್ಬ ಸೇವಕ, ನನ್ನ ಸೇವೆ ನಾನು ಮಾಡ್ತೀನಿ ಬಿಡಿ ಅಂತಾರೆ ಡಿ ಕೆ.